ಕಳಿಸಿ ಅಣ್ಣ. ನೀವ್ ಎಲ್ಲಿ ತರದೇ ಇಲ್ಲ ನೋಡ್ತಾ ಅದೇ ಬರ್ತಾ ಇರೋದು. ಅದು ವಿಡಿಯೋ ಮಾಡ್ತೀನಿ, ಮಾತಾಡೋದು ಮಠ ಆಯ್ತು. ಅಪ್ಪ ನೀ ನೋಡಿಸ್ತಿರೋದೇ ಇಲ್ಲ, ಅವ್ರು ಎಳಿತಾ ಇದ್ದಾರೆ. ಅವೇ ಬರ್ತಾ ಇರೋದು. ನಾನು ಓಡಿಸ್ತಾರ ಮಗನೇ, ಹೊಡಿತಾ ಇರೋದು. ಮಗನೇ ನಾನು ಬಂಡಿ ಹೊಡ್ತಿದ್ದೀನಿ ಮಗನೇ. ಮಗನೇ ನನ್ನ ಮರ ಬಂಡಿ ಎಲ್ಲ ಹೊಡೆದಿದ್ದೀನಿ. ನಾನು ಬೈಕಲ್ಲಿ ಅಡ್ಡ ಹಾಕೊಂಡು ಅಪ್ಪ ಬಸ್ಸಿಗೆ ಅಲ್ಲಿದ್ದಾವೆ. ಸೂಪರ್. ಬೇಗ ನೋಡ್ತಾ ಇದ್ದೀವಿ. ಎಲ್ಲ ನಮ್ಮ ಕುಲಬಾಂಧವರು ಕೂಡ ಎಲ್ಲರೂ ಸೇರಿ ಇವತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತದೆ. ಇದು ನಮ್ಮ ಇತಿಹಾಸ, ಒಕ್ಕಲಿಗರ ಇತಿಹಾಸ. ಒಕ್ಕಲಿಗರ ಇತಿಹಾಸ ಒಂದು ಸಂಪ್ರದಾಯ ತುಂಬಾ ಅದ್ಭುತವಾದದ್ದು. ಎಲ್ಲರೂ ಕೂಡ ಎಲ್ಲ ಜನಾಂಗದಲ್ಲೂ ಒಂದೊಂದು ಇರ್ತದೆ. ಅದು ನಮ್ಮ ಒಕ್ಕಲಿಗ ಜನಾಂಗದಲ್ಲಿ ಒಂದು ವರ್ಷ ಹೊಸದೇವರ ಅಂತಿರೋದು, ವರ್ಷ ಹೊಸದೇವರ ಮಾಡೋದು. ಆಮೇಲೆ ದೊಡ್ಡಪ್ಪ ಅಂತೇಳಿ ತುಂಬಾ ವರ್ಷ ಕಾಯ್ಬೇಕಾಗ್ತದೆ. ಕೆಲವು ಕಂಡೀಷನ್, ಆ ಕಂಡೀಷನ್ ಫುಲ್ಫಿಲ್ ಆಗಬೇಕಾದ್ರೆ ನಮಗೆ 43 ವರ್ಷ ಆಯ್ತು. 43 ವರ್ಷಕ್ಕೆ ಇವತ್ತು ಎಲ್ಲ ನಮ್ಮ ಕುಲಬಾಂಧವರು ಸೇರಿ ಇಂಥ ಒಂದು ಅವಕಾಶವನ್ನ 43 ವರ್ಷಕ್ಕೆ ತಗೊಂಡಿದ್ದೀವಿ. 30ನೇ ತಾರೀಕು ಪ್ರಾರಂಭ ಆಗಿತ್ತು. ಇವತ್ತು ಸೀಟಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಸೀಟಿಗೆ ಹೋಗಿ ಇಲ್ಲಿಂದ ಕರಗ ಎತ್ಕೊಂಡು ಬಂಡಿಯಲ್ಲಿ, ಮೊದಲಿಗೆ ಇದು ಬಂಡಿಯಲ್ಲಿ ಹೋಗ್ತಾ ಇದ್ದಂತೆ, ಮರಬಂಡಿಯಲ್ಲಿ ಜಾವರ ಮಾಡ್ತಾ ಇದ್ರೆ ಬಂಡಿ ಜಾವರ ಅಂತಾರೆ. ಈಗೆಲ್ಲ ಯಾರು ಶಾಸ್ತ್ರಕ್ಕೆ ಬಂಡಿನ ಮಾಡ್ಕೊಂಡಿದ್ವಿ. ಇತಿಹಾಸ ಸಂಪ್ರದಾಯ ಉಳಿಬೇಕು ಅಂತೇಳಿ ಅದ್ರ ಪ್ರಕಾರ ಇವತ್ತು ನಾನು ಕೂಡ ಬಂಡಿ ಹೊಡ್ಕೊಂಡ್ಬಂದೆ. ತುರ್ಕಿನಲ್ಲಿ ಬಂಡಿ ಹೊಡ್ಕೊಂಬಂದಿದ್ದು ನಾನು ಕೂಡ ಮರಬಂಡಿ ಹೊಡೆದಿದ್ದೀನಿ. ನಾನು ಎತ್ತುಗಳಲ್ಲಿ ನೇಗುತ್ತಿದ್ದೀನಿ, ಮತ್ತೆ ಬಂಡಿ ಹೊಡೆದಿದ್ದೀನಿ. ಖುಷಿ ಆಗ್ತದೆ ಇದೆಲ್ಲ ಇವತ್ತು ನೋಡ್ತಾ ಇದ್ರೆ ಎಲ್ಲ ನಮ್ಮ ಕುಲಬಾಂಧವರೆಲ್ಲರೂ ಕೂಡ ಇವತ್ತು ಸೀಟಿಗೆ ಹೋಗ್ತಾ ಇದ್ವಿ. ನನಗೆ 30ನೇ ತಾರೀಕಿಂದ ಇಲ್ಲಿ ಇಟ್ಕೊಂಡು ಹಬ್ಬವನ್ನು ಆಚರಣೆ ಮಾಡೋದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ತುಂಬ ಈ ಹಬ್ಬದ ಶಿಸ್ತನ್ನ ಮತ್ತೆ ಹಬ್ಬದ ಸಂಪ್ರದಾಯವನ್ನ ನೋಡಿದ್ದೀನಿ. ನಾನು ಖುಷಿ ಆಗ್ತದೆ. ಇವತ್ತು ಅಷ್ಟೇ ಅಧಿಕಾರ ಐಶ್ವರ್ಯ ಮುಖ್ಯ ಅಲ್ಲ, ನಮ್ಮ ಇತಿಹಾಸ, ನಮ್ಮ ಸಂಪ್ರದಾಯ ಮುಖ್ಯ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದರಿಂದನೇ ನಾನು 4 ದಿವಸದಿಂದ ಪಟ್ಟಾಗಿ 43 ವರ್ಷ ಆದಮೇಲೆ ಬಂದಂಥ ಜಾವರದಲ್ಲಿ ನಮ್ಮ ಕುಲಬಾಂಧವರು, ನಮ್ಮ ಜನಾಂಗದವರು ಎಲ್ಲರೂ ಜೊತೆಯಲ್ಲಿ ಭಾಗವಹಿಸ್ಕೊಂಡಿದ್ದೀನಿ. ನಾಳೆ ಮತ್ತೆ ವಾಪಸ್ ಊರಿಗೆ ಬರ್ತಾ ಇದ್ದೀನಿ ಕುಮ್ಮನಹಳ್ಳಿಗೆ. ಮತ್ತೆ 7ನೇ ತಾರೀಕಿಗೆ ಎಲ್ಲರೂ ಕೂಡ ನಾನು ಮೊನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಲೈವ್ ಮುಖಾಂತರ. ಈಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 30ನೇ ತಾರೀಕು ನಮ್ಮ ಹಬ್ಬ ಪ್ರಾರಂಭವಾಗಿತ್ತು. ನಾಳೆ, ಇವತ್ತು 4ನೇ ದಿವಸ, ನಾಳೆ 5ನೇ ದಿವಸಕ್ಕೆ ಕೊನೆ ಆಗ್ತದೆ. ನೀವೆಲ್ಲರೂ ಕೂಡ 7ನೇ ತಾರೀಕು ಇವತ್ತು ಇಲ್ಲೆಲ್ಲ ಬಂದು ಸುಮಾರು ಜನ ಅಭಿಮಾನಿಗಳು 4 ದಿವಸದಿಂದ ನಮ್ಮ ಹಬ್ಬದಲ್ಲಿ ಬರೋದು, ನೋಡೋದು, ನಮಗೆಲ್ಲ ಆಶೀರ್ವಾದ ಮಾಡೋದು ಅದೆಲ್ಲ ಮಾಡಿದ್ದೀರಿ. 7ನೇ ತಾರೀಕು ಎಲ್ಲರೂ ಕೂಡ ಊಟಕ್ಕೆ ಬರಬೇಕು ಅಂತ ಮೊನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ. ಇನ್ನೂ ಒಂದ್ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. 7ನೇ ತಾರೀಕು ಬುಧವಾರ KG-ಹಳ್ಳಿಯಲ್ಲಿ ನೀವೆಲ್ಲರೂ ಕೂಡ ಊಟದಲ್ಲಿ ಭಾಗವಹಿಸಿ ನನಗೆ ಆಶೀರ್ವಾದ ಮಾಡಬೇಕು. ನಮಸ್ಕಾರ.
ಶಿವಾರಪಟ್ಟಣ ಗ್ರಾಮದಲ್ಲಿ ಕರಗ ಮಹೋತ್ಸವ ಶಾಸಕರ ಭಾಗಿ ಯಾವ ಊರು ಅಂತ ಹೇಳ್ಬಿಟ್ಟು ನಮ್ಮದು ರಮೇಶ್ ಅಂತ ಚಿಕ್ಕಮಲೆ ಡಿಸ್ಟಿಕ್ ಯೂನಿಯನ್ ಡೈರೆಕ್ಟರ್ ಮಾಜಿ ಕೆ.ಡಿ. ಬ್ಯಾಂಕ್ ಅಧ್ಯಕ್ಷರು. ಈಗ ನಂಜೇಗೌಡಣ್ಣವರು ಕುರ್ಕಿಯಲ್ಲಿ ಒಂದು ದೊಡ್ಡ ದೇವರ ಬಂಡಿ ದೇವರ ಅಂತ ಮಾಡಿ ಸುಮಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರು. ಇವತ್ತು ಕೂಡ ಸಿಟಿಯಲ್ಲಿ ಬಂದಿದ್ದಾರೆ. 4 ದಿವಸದಿಂದ ನಡೆದಂಥ ದೊಡ್ಡ ದೇವರದಲ್ಲಿ ಕುರ್ಕಿಯಲ್ಲಿ ಎಲ್ಲ ಕಾರ್ಯಕ್ರಮ ಮುಗಿಸಿ ಇವತ್ತು ಸಿಟಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಇಲ್ಲಿ ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ. ಇದು ಬಂಡಿ ಕರಗಗಳು ಅಂತವರು ಸೀದಾ ನೇರವಾಗಿ ಬೆಟ್ಟಕ್ಕೆ ಹತ್ತಿ ಬೆಟ್ಟದಿಂದ ಬಂದಾಗ ಅವ್ರಿಗೆ ನೀರಿನ ವ್ಯವಸ್ಥೆ, ಮಜ್ಜಿಗೆ ವ್ಯವಸ್ಥೆ, ಮತ್ತೆ ಈಗ ಬಂದ ತಕ್ಷಣ ಎಲ್ಲರಿಗೂ ಊಟದ ವ್ಯವಸ್ಥೆ. ಸುಮಾರು 700 ಜನಕ್ಕೆ ಒಂದೇ ಸಾರಿ ಆಸನದ ವ್ಯವಸ್ಥೆ ಮಾಡಿದ್ವಿ. ಸುಮಾರು 5,000 ಜನ ಊಟಕ್ಕೆ ಮಾಡಿದ್ವಿ. ಒಂದು ಟೈಮ್ಗೆ 750 ಜನಕ್ಕೆ ಊಟಕ್ಕೆ ವ್ಯವಸ್ಥೆ ಮಾಡಿದ್ವಿ. ಆಚೆ ಕಡೆ ಎಲ್ಲ ಚೇರ್ಗಳು 2,000 ಹಾಕಿದ್ವಿ. ಒಳಗಡೆ ಊಟಕ್ಕೆ 750 ಜನಕ್ಕೆ ಹಾಕಿದ್ವಿ. ಸುಮಾರು ಒಂದು 4,000ರಿಂದ 5,000 ಜನಕ್ಕೆ ಊಟಕ್ಕೆ ಫ್ರೀಯಾಗಿ ಊಟ ನಂಜೇಗೌಡಣ್ಣರು ಒಪ್ಕೊಂಡಿದ್ರು. ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ನಮ್ಮ ಜನಾಂಗದವ್ರು ಎಲ್ರಿಗೂ, ಇಲ್ಲಿ ಬಂದಂಥ ಭಕ್ತಾದಿಗಳಿಗೂ ಎಲ್ಲರಿಗೂ ಅಂತೇಳಿ ಇವತ್ತು ಆ ಕೆಲಸ ಅವರು ನಂಜೇಗೌಡಣ್ಣರು ಮಾಡಿದ್ದಾರೆ. ನಾವು ನಮ್ಮೂರಿನಿಂದ ಸುಮಾರು ಜನ ಹುಡುಗರನ್ನೆಲ್ಲ ಕರ್ಕೊಂಡ್ಬಂದಿದ್ದು ಎಲ್ಲ ವ್ಯವಸ್ಥೆ ಮಾಡಿ ರಾತ್ರಿಯಿಂದ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಬಂದಂತರ ಒಂದೇ ಸರಿ ಅಟ್ ಎ ಟೈಮ್ 1000 ಜನಕ್ಕೆ ಊಟದ ವ್ಯವಸ್ಥೆ ಅಂತ ಕೂಡ ಮಾಡಿದ್ದಾರೆ. ಸುಮಾರು 5,000 ಜನಕ್ಕೆ ಅಡುಗೆ ಇವಾಗ ರೆಡಿ ಆಗಿದೆ. ಪ್ರತಿಯೊಂದು ವಾಟರ್ ಬಾಟ್ಲ್, ಬಾಳೆ ಎಲೆಯಿಂದ ಪ್ರತಿಯೊಂದು ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಜಾಗನೂ ಇದೆ. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ನಂಜೇಗೌಡಣ್ಣವರು ಎಲ್ಲ ವ್ಯವಸ್ಥೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸುಮಾರು 4 ದಿವಸದಿಂದ ನಡೆದಂಥ ಬಂಡಿ ದೇವರ ಮತ್ತು ಹೊಸ ದೇವರ ಇವತ್ತು ಕೊನೆಯ ದಿವಸ ಚೀಟಿ ಭೈರೇಶ್ವರನ ದರ್ಶನ ಪಡೆದು ಕರಗಗಳೆಲ್ಲ ಹೊತ್ತು ಅಲ್ಲಿಂದ ಮತ್ತೆ ಇಲ್ಲಿ ವಾಪಸ್ ಬಂದು ಊಟ ಮಾಡಿಕೊಂಡು ಅವರು ಈಗ ಅವ್ರು ಹೋಗ್ತಾರೆ. ಇದೆಲ್ಲ ವ್ಯವಸ್ಥೆಯನ್ನು ನಂಜೇಗೌಡಣ್ಣವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ 43 ವರ್ಷಕ್ಕೆ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ. ಇದು ದೊಡ್ಡದವರ 25 ವರ್ಷ, 30 ವರ್ಷ, 40 ವರ್ಷ, ಈಗ ಇವರು 43 ವರ್ಷ ಆಗಿತ್ತು ಮಾಡಿ ಈಗ ಮಾಡ್ತಾ ಇದ್ದಾರೆ. ಈ ಬಂಡಿದವರ ದೊಡ್ಡದವರು ಅಂದರೆ ಆಗಲೇ ಮಾಡೋದು. ಎಲ್ಲ ಮಕ್ಕಳೆಲ್ಲ ಸೇರಿ ಸುಮಾರು ಊರುಗಳವರು ಸೇರಿ ಇದೊಂದು ಕಾರ್ಯಕ್ರಮ ಮಾಡೋದು. ಇಲ್ಲಿ ವರ್ಷ 2 ವರ್ಷ ನಡೀತದೆ ಕಾರ್ಯಕ್ರಮ. ಏಪ್ರಿಲ್, ಮೇ ಸುಮಾರು ಜನ ಸಿಟಿ ಬೆಟ್ಟಕ್ಕೆ ತಮಿಳುನಾಡು, ಆಂಧ್ರ, ಕರ್ನಾಟಕ ಎಲ್ಲರೂ ಸೇರಿ ಎಲ್ಲ ಗುಂಪುಗಳು ಸೇರಿ ಮಾಡ್ತಾರೆ. ಇವತ್ತು ನಂಜೇಗೌಡಣ್ಣವರು ಅವ್ರ ಕುಟುಂಬದವರು, ಕುಲಬಾಂಧವರು ಎಲ್ಲ ಕುಟುಂಬ 4 ದಿವಸ ಮಾಡಿ ಇವತ್ತು ಕೊನೆಯ ದಿನ ಸಿಟಿ ಬೆಟ್ಟಕ್ಕೆ ಬಂದು ದರ್ಶನ ಮಾಡಿ ಭೈರೇಶ್ವರನ ದರ್ಶನ ಮಾಡಿ ಕರಗಗಳೆಲ್ಲ ಹೊತ್ತು
ಜನಪ್ರಿಯ ಶಾಸಕರ ವತಿಯಿಂದ ಬಂಡಿ ದೇವರ ದೊಡ್ಡ ದೇವರ ಕಾರ್ಯಕ್ರಮದ ಪ್ರಯುಕ್ತ ಊಟದ ವ್ಯವಸ್ಥೆಯನ್ನು ನಮ್ಮ ಕುಟುಂಬದ ವತಿಯಿಂದ ಏರ್ಪಡಿಸುತ್ತಾರೆ. ನಮ್ಮ ಮನೆಯವರು ಕೂಡ, ನಮ್ಮ ಶ್ರೀಮತಿಯವರು ಕೂಡ ಈ ಥರ ನಮ್ಮ ಸುಮಾರು ಜನ ಹೆಣ್ಮಕ್ಳಿಗೆ ದೊಡ್ಡ ದಾವರ ಬಂದಿರಲಿಲ್ಲ, ಕಿವಿ ಕುಚ್ಚ ದಾವರ ಆಗಿರಲಿಲ್ಲ. ಆಮೇಲೆ ಮಕ್ಕಳು ಕೂಡ ಬುಟ್ಟಿ ಏನು ದಾವರ ಅಂತಾರೆ, ಅವರು ಕೂಡ ಆ ಕಾರ್ಯಕ್ರಮ ಭಾಗವಹಿಸಿದ್ದು. ಇದೆಲ್ಲ ಅದೃಷ್ಟ, ಇವೆಲ್ಲ ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ತುಂಬ ಖುಷಿಯಾಗಿ ಇವತ್ತೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗೋದು ಮಾಡಬೇಕು. ಮತ್ತು ನಮಗೆ ಬುಧವಾರಕ್ಕೆ ನಾವು ಸುಮಾರು ಜನಕ್ಕೆ ನಾನ್ ವೆಜ್ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಅದನ್ನು ನಾಳೆ ಈಗಾಗಲೇ ನಾನೆಲ್ಲ ನನ್ನ ಸ್ನೇಹಿತರಿಗೆ, ನಮ್ಮ ತಾಲೂಕು ಜನತೆಗೆ ಮೆಸೇಜ್ ಕೊಟ್ಟಿದ್ದೆ. ನಾಳೆ ಅಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಅನ್ನೋದು ನಾಳೆ ಸ್ಪಾಟ್ ಹೋಗಿ ಮತ್ತು 7ನೇ ತಾರೀಕು ಪ್ರಿಪೇರ್ ಆಗಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ವಿಶೇಷವಾದ ನಮ್ಮ ಸಂಪ್ರದಾಯ ದಿನ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು 43 ವರ್ಷ ಆದಮೇಲೆ ಊರಬ್ಬ ಬಂಡಿ ದೇವರ ಒಂದು ಇತಿಹಾಸ, ನಮ್ಮ ಒಕ್ಕಲಿಗರಲ್ಲಿ ಒಕ್ಕಲಿಗ ಬಾಂಧವರ ಒಂದು ಸಂಪ್ರದಾಯ. ನಮ್ಮದು 43 ವರ್ಷ ಆಗಿತ್ತು ಮದುವೆ ಆಗಿ. ನನ್ನ ಮದುವೆ ಮೊದಲು 3 ವರ್ಷ ಮೊದಲು 43 ವರ್ಷ ಆಗಿತ್ತು ಈ ಹಬ್ಬ ಆಚರಣೆ ಮಾಡಿ. ಇವತ್ತು ಎಲ್ಲ ಹಿರಿಯರು ಈಗ ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ 30ನೇ ತಾರೀಕಿಂದ ಪ್ರಾರಂಭ ಆಗಿದ್ದು ಇವತ್ತು 4 ದಿವಸ ಆಗಿದೆ. ನಾಳೆಗೆ 5ನೇ ದಿವಸ. ಈ 4 ದಿವಸ ನಾನು ಎಷ್ಟೇ ಕೆಲಸ ಇದ್ದರೂ ಕೂಡ, ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ, ಅದರ ಜೊತೆಗೆ ನಾನು ಶಾಸಕನಾದ ಮೇಲೆ ಪ್ರತಿ ದಿವಸ ನನ್ನ ವೈಯಕ್ತಿಕವಾದ ಕೆಲಸಗಳು ಬಿಟ್ಟು ಸಾರ್ವಜನಿಕರು ನನ್ನ ಕ್ಷೇತ್ರದ ಕೆಲಸದಲ್ಲಿ ಪ್ರತಿ ದಿವಸನ ಇರ್ತಾ ಇದ್ದೆ. ಆದರೆ ನನ್ನ ವೈಯಕ್ತಿಕನೇ ಅಂದ್ಕೊಬೋದು, ನಮ್ಮ ಕುಟುಂಬದ, ನಮ್ಮ ಕುಲಬಾಂಧವರ, ನಮ್ಮ ಒಕ್ಕಲಿಗ ಜನಾಂಗದ ಕಾರ್ಯಕ್ರಮ ಹಿರಿಯರು ಫಿಕ್ಸ್ ಮಾಡಿದ ಮೇಲೆ ನಾನು 30ನೇ ತಾರೀಕಿಂದ ಬೇರೆ ಯಾವುದೇ ಕಾರ್ಯಕ್ರಮಗಳಿದೆ ಈ ಕಾರ್ಯಕ್ರಮ ಭಾಗವಹಿಸಿದ್ದು ನೋಡಿದಾಗ ಇತಿಹಾಸಗಳು, ಸಂಪ್ರದಾಯಗಳು, ಎಲ್ಲ ಜನಾಂಗದಲ್ಲಿ ಒಂದೊಂದು ಸಂಪ್ರದಾಯ ಇರ್ತದೆ. ಅದೇ ರೀತಿ ಈ ಒಕ್ಕಲಿಗ ಜನಾಂಗದಲ್ಲೂ ಕೂಡ ಒಂದು ಇತಿಹಾಸವಾದ, ಪ್ರಸಿದ್ಧವಾದ ಒಂದು ಸಂಪ್ರದಾಯನ ನೋಡಿದಾಗ ತುಂಬ ಖುಷಿ ಆಯಿತು. ಈ 5 ದಿನ ಕಾರ್ಯಕ್ರಮ 30ನೇ ತಾರೀಕಿಂದ 5ನೇ ತಾರೀಕುವರೆಗೂ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಕಾರ್ಯಕ್ರಮಗಳು, ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು 4ನೇ ದಿನ ಕಾರ್ಯಕ್ರಮ ಕುರ್ಕಿಯಲ್ಲಿ ನಮ್ಮದು ಜಾವರ ನಡೆಯುತ್ತೆ, ನರಸಾಪುರ ಕುರ್ಕಿಯಲ್ಲಿ 5 ದಿವಸ. ಆದರೆ 1 ದಿವಸ ಇವತ್ತು ಬೆಳಗ್ಗೆ ಅಲ್ಲಿ ಕರಗ ಎತ್ತಿ, ಆ ಕರಗ ಅಲ್ಲಿ ತಗೊಂಡು ಅಲ್ಲಿ ಪೂಜೆ ಮಾಡಿ, ಅಲ್ಲಿಂದ ಸೀತಿಗೆ ಬಂದು, ಸೀತಿಯಲ್ಲಿ ಬೆಟ್ಟದ ಮೇಲೆ
ಬೈರೇಶ್ವರ ಸನ್ನಿಧಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಕೆಳಗಡೆ ಬಂದು ಎಲ್ಲ ನಮ್ಮ ಕುಲ ಬಾಂಧವರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು 11 ಕಾಲಕ್ಕೆ ಇಲ್ಲಿ ಊಟದ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಬೆಳಗ್ಗೆಯಿಂದ 1 ತಿರ್ಗಿ ಸೀತಿ ಬೆಟ್ಟದ ಮೇಲೆ ಹೋಗಿ ಆ ಪೂಜೆಯನ್ನು ಮುಗಿಸ್ಕೊಂಡು ಕೆಳಗಡೆ ಬಂದು 1 ಬಿಡುತ್ತ ಅವರು 11 ಕಾಲಕ್ಕೆ ಪ್ರಾರಂಭ ಆಗಿದ್ದು ಇನ್ನೂವರೆಗೂ ಕೂಡ ನಡೀತಾನೆ ಇದೆ. ಈಗಲೂ ತುಂಬ ಖುಷಿ ಆಗ್ತದೆ. ಆಮೇಲೆ ಈಗ ಇಲ್ಲಿ ಮುಗಿಸ್ಕೊಂಡು ನಾವು ಮತ್ತೆ ಈಗ ಕುರ್ಕಿಗೆ ಹೋಗ್ತಾ ಇದ್ದೀವಿ. ಕುರ್ಕಿಗೆ ಹೋಗಿ ಅಲ್ಲಿ ಒಂದು ಸಂಪ್ರದಾಯ, ಇನ್ನು ಮಕ್ಕಳಿಗೆ ಈ ಕುಚ್ಚು ದೇವರ. ನಮ್ಮ ಈ ದೊಡ್ಡ ದೇವರದಲ್ಲಿ ತುಂಬ ಇತಿಹಾಸ ಇದೆ. ನಮ್ಮ ಮನೆಗೂ ಸೊಸೆಗೆ ಬಂದರೆ ನಮ್ಮ ಜನಾಂಗದಲ್ಲಿ ಹೊಸದೇವರ ಅಂತಾರೆ. ಹೊಸದೇವರ ಆದಮೇಲೆ ದೊಡ್ಡದೇವರಕ್ಕೆ ಬಂದರು. ದೊಡ್ಡದೇವರ ಅಂದರೆ ತುಂಬ ಅಪರೂಪ, ಸುಮಾರು ವರ್ಷದಲ್ಲಿ ಕೆಲವರು ಸಿಕ್ಕೋದೇ ಇಲ್ಲ. ಆ ದೊಡ್ಡದೇವರ ಬರದೇ ಇದ್ದರೆ ನಮ್ಮ ಜನಾಂಗದಲ್ಲಿ ಕೆಲವು ಶಾಸ್ತ್ರಗಳವೆ. ಆ ಶಾಸ್ತ್ರಗಳಲ್ಲಿ ಇವರು ಭಾಗವಹಿಸಂಗಿಲ್ಲ ಹೆಣ್ಮಕ್ಳು. ಅದೇ ಮದುವೆಗಳಲ್ಲಿ ಕಳಸ ಎತ್ತೋದು ಮತ್ತು ಇನ್ನದೇನೋ ಇದು ನನಗೆ ಸರಿಯಾಗಿ ಗೊತ್ತಿಲ್ಲ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂದ್ರೆ ಹೆಣ್ಣು ಮಕ್ಕಳು ಅವ್ರಿಗೆ ಹೊಸದೇವರು ಬಂದಿರಬೇಕು ಮತ್ತು ದ್ಯಾವರು ಬಂದಿರಬೇಕು. ಅದ್ರ ಜೊತೆಗೆ ನಮಗೆ ನಮ್ಮ ಒಕ್ಕಲಿಗರ ಸಂಪ್ರದಾಯದಲ್ಲಿ ನಾವು ಬೆರಳು ಕೊಡೋರು ಅಂತ ಮೊದಲಕ್ಕೆ ಇತಿಹಾಸ ಬೆರಳು ಕಟ್ ಮಾಡೋರು, ಬೆರಳೆ ಕೊಡೋರಂತೆ. ಬೆರಳು ಕೊಡ್ತಾ ಇದ್ದಕ್ಕೆ ಈಗ ಯಾರು ಬೆರಳು ಕೊಡೋದಿಲ್ಲ. ಬೆರಳಿಗೆ ಹೂವು ಸುತ್ತಾರೆ, ಹೂವನ್ನು ಕಟ್ ಮಾಡ್ತಾರೆ. ಇಂಥವೆಲ್ಲ ಶಾಸ್ತ್ರಗಳು. ಇವತ್ತು ಇಲ್ಲಿಂದ ಹೋಗಿ ಕಿವಿ ಕುಚ್ಚೋ ದೇವರ ಅಂತ ಸೀತಿಯಿಂದ ಕುರಿಗೆ ಹೋಗಿ ಆ ಮಕ್ಕಳಿಗೆಲ್ಲ, ಗಂಡು ಮಕ್ಕಳಿಗೆ ಕಿವಿ ಕುಚ್ಚೋ ದೇವರವನ್ನು ಮಾಡಿಕೊಂಡು ಮತ್ತೆ ನಾವೆಲ್ಲ ಊರಿಗೆ ಹೋಗುವಂಥ ಕಾರ್ಯಕ್ರಮ ಇದೆ. ಭಾರಿ ಖುಷಿ ಆಗ್ತದೆ ನಮ್ಮ ಈ ಸಂಪ್ರದಾಯ ನೋಡಿ. ಅದ್ರ ಜೊತೆಗೆ ಸಾವಿರಾರು ಜನ ನಮ್ಮ ಕುಲ ಬಾಂಧವರು, ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ನಮ್ಗೆ ಗೊತ್ತಿರಲ್ಲ. ಆದರೆ ಈ ಸಂದರ್ಭ ನೋಡಿದಾಗ ಈ 5 ದಿನ ಕಾರ್ಯಕ್ರಮದಲ್ಲಿ ನಾನು 4 ದಿವಸ ಎಷ್ಟು ಜನ ನಮ್ಮ ಕುಲ ಬಾಂಧವರು, ನಮ್ಮ ಕೂಡ ದ್ಯಾವರ ಮಾಡೋರು, ನನ್ನ ಸಂಬಂಧಿಕರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಹೆಂಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ನೋಡಿದಾಗ ನಿಜವಾಗ್ಲೂ ಭಾರಿ ಖುಷಿ ಆಯಿತು. ಇತಿಹಾಸಗಳು, ಸಂಪ್ರದಾಯಗಳು ಒಂದೊಂದು ಜನಾಂಗಕ್ಕೆ ಇರ್ತದೆ. ಅದನ್ನೆಲ್ಲ ಉಳಿಸ್ಕೊಳ್ಳೋದು, ಮುಂದುವರಿಸ್ಕೊಂಡು ಹೋಗೋದು ಕೂಡ ಮುಖ್ಯ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಕಾರ್ಯಕ್ರಮಗಳು ಬಿಟ್ಟು ಭಾಗವಹಿಸಿದ್ದೀನಿ ಮತ್ತು ವಿಷಯಗಳು ಕೂಡ ತಿಳ್ಕೊಂಡಿದ್ದೀನಿ. ಅದು ಪಾಪ ಕೆಲವರು ಯಜಮಾನರುಗಳಿದ್ರು, ಅವರು ಹಿಂದಿನ ಸಂಪ್ರದಾಯಗಳು ಏನೇನಿತ್ತು, ಯಾವ ರೀತಿ ಮಾಡಬೇಕು, ಈ 5 ದಿನ ಕಾರ್ಯಕ್ರಮಗಳು ಅನ್ನೋದನ್ನು ಇವತ್ತು ಹೊಸ ಜನ್ರೇಷನ್ ಅವರು ಎಲ್ಲರಿಗೂ ತೋರಿಸ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಇನ್ನೊಂದು ಇಂಥ ಕಾರ್ಯಕ್ರಮಕ್ಕೆ ನಾವಿತ್ತು ಏನೋ ನಮ್ಗೆ 43 ವರ್ಷ ಆಯಿತು ದ್ಯಾವರ ಬಂದರೆ. ಇನ್ನು ಮತ್ತೆ ಎಷ್ಟು ವರ್ಷ ಬರ್ತದೆ ಇಂಥ ದ್ಯಾವರ. ಆದರೂ ಕೂಡ ತುಂಬ ಖುಷಿ. 43 ವರ್ಷ ಆದಮೇಲೆ ಇಂಥ ಒಂದು ಕಾರ್ಯಕ್ರಮ ಸಿಕ್ಕಿರೋಂಥ ಹಣೆಬರ ಅದೃಷ್ಟ. ಎಲ್ಲ ನಮ್ಮ ಜನಾಂಗದ ಜೊತೆಯಲ್ಲಿ ಈ 4-5 ದಿವಸ ಕಲಿಯುವಂಥದ್ದು, ಅವ್ರ ಜೊತೆಯಲ್ಲಿ ಇರೋಂಥದ್ದು. ನಾವು ಎಲ್ಲ ಸಂದರ್ಭಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತೀವಿ. ಸ್ನೇಹಿತರ ಜೊತೆಲಿ ಇರ್ತೀವಿ, ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಇರ್ತೀವಿ. ಅದು ನಮ್ಮ ಕುಲ ಬಾಂಧವರು, ನಮ್ಮವರೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಕಡೆ ಪ್ರತಿ ದಿವಸ ನಾವು ಹಳ್ಳಿಗಳಿಂದ ಬೇರೆ ಬೇರೆ ಕಡೆಯಿಂದ ಕೃಷಿಗೆ ಬಂದಿರೋದು. ಅಲ್ಲಿ ಎಲ್ಲ ಮನೆಗಳಿರಲ್ಲ, ಎಲ್ಲೋ ಒಂದೊಂದು ಮನೆಗಳು ಮಾಡ್ಕೊಂಡಿರೋದು ಮತ್ತು ಊಟ ಮಾಡಬೇಕು. ನಾವು ಅಲ್ಲೇ ಮಾಡ್ಕೊಬೇಕು. ಅಲ್ಲಿ ನಾವೆಲ್ಲ ಸೇರಿ ನಾನು ಎಲ್ಲ ನಮ್ಮ ಒಗ್ಗಟ್ಟುಗಳಿಗೆ ಪ್ರತಿದಿನ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲರೂ ಕೂಡ ಬಂದು ನಾನು ವ್ಯವಸ್ಥೆ ಮಾಡಬೇಕು ಅಂತ ಸುಮಾರು ಜನ ಬಂದು ಅದರಲ್ಲೂ ಕೂಡ ಊಟದ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಕಾರ್ಯಕ್ರಮ ಭಾಗವಹಿಸ್ತಾರೆ. ಇವತ್ತು ಕೂಡ ಎಲ್ಲರೂ ಒಟ್ಟಿಗೆ ಸೀತಿಗೆ ಬಂದಾಗ ಈ ಸೀತಿಯಲ್ಲೂ ಕೂಡ ಎಲ್ಲ ಕುಲ ಬಾಂಧವರಿಗೆ ಮತ್ತು ಇಲ್ಲಿ ಬರುವಂಥ ನಮ್ಮ ಬೇರೆ ಬೇರೆ ಸಂಬಂಧಿಕರಿಗೆ ಮತ್ತು ಈ ಕಾರ್ಯಕ್ರಮ ವೀಕ್ಷಣೆ ಮಾಡೋಕ್ಕೆ ಬರುವಂಥ ನನ್ನ ಬೇರೆ ಬೇರೆ ಜನಾಂಗದ ನನ್ನ ಸ್ನೇಹಿತರುಗಳಿಗೆ ಎಲ್ಲರಿಗೂ ಕೂಡ ಊಟ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೆ. ಅದಕ್ಕೂ ಕೂಡ ನನಗೆ ತುಂಬ ಚೆನ್ನಾಗಾಯಿತು. ಇಲ್ಲಿ ನಮ್ಮ ಸೀತಿ ನಮ್ಮ ಲೀಡರ್ಗಳು ಕೂಡ ನಮ್ಮ ರಮೇಶಿಂದ ಹಿಡಿದು ಸುಮಾರು ಜನ ಮುಖಂಡರುಗಳೆಲ್ಲರೂ ಕೂಡ ತುಂಬ ಜವಾಬ್ದಾರಿ ತಗೊಂಡು ಇಷ್ಟು ಸಾವಿರಾರು ಜನ ಬಂದರೂ ಕೂಡ ಯಾರಿಗೂ ಎಲ್ಲೂ ಏನು
ಅಡಚಣೆ ಆಗಿದೆ, ತೊಂದರೆ ಎಂದರ ಎಲ್ಲ ಸಹಕಾರ ಕೊಟ್ಟರು. ನಾನು ಕೂಡ ಈ ಚಂದಮಲ್ಲಿ ನಮ್ಮ ಸಿಟಿಯ ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದ ಹೇಳಬೇಕಾಗ್ತದೆ. ಅದೇ ರೀತಿ ಕುರ್ಕಿ ಕೂಡ ಅಷ್ಟೇ. ಕುರ್ಕಿಗೆ ಯಾರೋ ಇತಿಹಾಸ ನಮ್ಮ ಪೂರ್ವಿಕರು ಇಲ್ಲಿ ದೊಡ್ಡ ದೇವರ ಮಾಡೋದು, ನಮ್ಮ ಮನೆ ದೇವರು ಕೂಡ ಈರಣ್ಣ ಸ್ವಾಮಿ ಅಂತ ಅಲ್ಲಿದೆ. ಆದರೆ ಬೇರೆ ಬೇರೆ ಕಡೆ ಎಲ್ಲೆಲ್ಲಿದ್ದರೂ ಎಲ್ಲರೂ ಬಂದು 4-5 ದಿವಸ ಅಲ್ಲಿರೋಂಥವ್ರು. ಆ ಗ್ರಾಮಸ್ಥರು ಕೂಡ ಖುಷಿಯಾಗಿದ್ದೇನೆಂದ್ರೆ ಆ ಗ್ರಾಮಸ್ಥರು ಅಲ್ಲಿ ಒಕ್ಕಲಿಗ ಜನಾಂಗ ಗ್ರಾಮಸ್ಥರೇ ದೊಡ್ಡ ಹಬ್ಬ ಮಾಡಲಿಲ್ಲ. ಇದೊಂದು ವಿಶೇಷ ನನಗೆ ಖುಷಿ ಆಗೋದಂದರೆ SC ಜನಾಂಗದವರು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ದೊಡ್ಡ ಹಬ್ಬ ಮಾಡಿದ್ದು ವಿಶೇಷ ಇದೆ. ಇಲ್ಲ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಹಬ್ಬ ಮಾಡಬೇಕು, ದೊಡ್ಡ ಹಬ್ಬ ನಾವು ಮಾಡಬೇಕು ಅಂತೇಳಿ ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಮಾಡಿದ್ದು. ಮತ್ತು ಬೇರೆ ಬೇರೆ ಕಡೆಯಿಂದ ಬರೋಂಥವರಿಗೆ ಎಲ್ಲ ಆ ಗ್ರಾಮದ ಎಲ್ಲ ಜನಾಂಗದವರು ಕೂಡ ಮನೆ ಕೊಡೋದಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ಮೂಲಭೂತ ಸೌಕರ್ಯ ಕೊಡ್ಬೋದು, ಇವೆಲ್ಲ ಕೂಡ ರಾತ್ರಿಯೆಲ್ಲ ಕಾರ್ಯಕ್ರಮ ನಡೆದು ಕೂಡ ಒಂದೇ ಒಂದು ಪ್ರಾಬ್ಲಮ್ಸ್ ಇಲ್ಲದೆ ಸಹಕಾರ ಕೊಟ್ಟಿದ್ದು ಕೂಡ ನಾವು ಕುರ್ಕಿ ಗ್ರಾಮಸ್ಥರು ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳು ಹೇಳ್ಬೇಕಾದ್ರೆ ಖುಷಿ ಆಗ್ತದೆ. ನಮಸ್ಕಾರ. ಅದ್ರ ಜೊತೆಗೆ ವಿಶೇಷವಾಗಿ ಕುರ್ಕಿ ಗ್ರಾಮದಲ್ಲಿ 43 ವರ್ಷ ಆದಮೇಲೆ ನಡೆಯುವಂಥ ಕಾರ್ಯಕ್ರಮ ಸ್ಥಳೀಯ ಶಾಸಕರಾದ ನಮ್ಮ ಪುತ್ತೂರು ಮಂಜಣ್ಣವರು ಮತ್ತು ನಮ್ಮ MSc ಅನಿಲ್ ಕುಮಾರ್ ಅವರನ್ನು ನಾನು ರಿಕ್ವೆಸ್ಟ್ ಮಾಡಿದೆ. 43 ವರ್ಷ ಆದಮೇಲೆ ಇಲ್ಲಿ ಸಾವಿರಾರು ಜನ ಸೇರುವಂಥ ಒಂದು ಅವಕಾಶ ಕುರ್ಕಿನಲ್ಲಿ, ಅದು ನಿಮ್ಮ ಕ್ಷೇತ್ರ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲದಿರೋ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತೇಳಿ MLA ಮತ್ತು MSc ಒಂದು ರಿಕ್ವೆಸ್ಟ್ ಮಾಡಿದಾಗ ಅವರು ಸುಮಾರು 1.5 ಕೋಟಿ ರೂಪಾಯಿ ಎಲ್ಲ ರಸ್ತೆಗಳು ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ರಸ್ತೆಗಳು ಮೂಲಭೂತ ಸೌಕರ್ಯ, ನೀರು ಕೊಡೋದಿರ್ಬೋದು, ಲೈಟ್ ಕೊಡೋದಿರ್ಬೋದು, ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಪ್ರತಿ ಸಂದರ್ಭದಲ್ಲಿ ಆ ಗ್ರಾಮಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡೋ ರೀತಿಯಲ್ಲಿ ಶಾಸಕರು ಮತ್ತು MSc ಅವರು ಮಾಡ್ತಿದ್ದು, ನನ್ನ ವೈಯಕ್ತಿಕವಾಗಿ ಎಲ್ಲ ನಮ್ಮ ಕುಲಬಾಂಧವರ ಪರವಾಗಿ ನಮಗೆ ಎಲ್ಲ ಅನುಕೂಲ ಮಾಡಿಕೊಟ್ಟಂಥ ಶಾಸಕರು ಮತ್ತು MSc ಅವರು ಕೂಡ ಧನ್ಯವಾದ ಹೇಳಬೇಕಾಗ್ತದೆ. ನಮಸ್ಕಾರ. ಸಪ್ರೇಟ್ ಮಾಡಿ ಸಪ್ರೇಟ್ ಗೊತ್ತಿದ್ದು ಕಾರ್ ಬರ್ತೀವಿ.
ಸ್ವಲ್ಪ ಹಿಂಗ್ ಬಂದ್ರ ಹಾ ಅಲ್ಲಿ ಕೂಡ ಮಂಗಳೂರು ಅಣ್ಣವ್ರಿಗೆ ಹೇಳ್ರಿ ಹಂಗೆ ಹಿಂದೆ ಮಂಗಳೂರ್ದು ಕೊಟ್ಬಿಡು ಮಂಗಳೂರ್ದೆ ಸುನೆ ಅಲ್ಲಿ ಫೋಟೋ ಕಟ್ ಮಾಡೋದಿಕ್ಕಪ್ಪ ವಾಯ್ಸ್ ಬರ್ತಾ ಇಲ್ಲ. ಎಲ್ಲ